ಹೆಜ್ಜೆ ಹಿಂದೆ ಇಟ್ರೆ ಪುಷ್ಪ ಬಂದಿದ್ದಾನೆ ಅಂತ ಅರ್ಥ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿ.ಕೆ. ಲವ್ಲಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈಗ ನೀವು ಸ್ಕ್ರೀನ್ ಮೇಲೆ ಡೆಮೋ ವಿಡಿಯೋ ನೋಡಿದ್ರಲ್ಲ, ಆ ರೀತಿ ಮಾಸ್ ಆ್ಯಟಿಟ್ಯೂಡ್ ವಿಡಿಯೋ ಎಡಿಟಿಂಗ್ನ ನೀವು ಹೇಗೆ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ಈ ರೀತಿ ವಿಡಿಯೋನ ನಾನು ನೋಡ್ ಅಪ್ಲಿಕೇಶನಲ್ಲಿ 3D ವಿಡಿಯೋನ ಎಡಿಟ್ ಮಾಡಿದ್ದೇನೆ ಫ್ರೆಂಡ್ಸ್. ನಿಮ್ಮ ಒಂದು 2 ಫೋಟೋಸ್ನ ಇಟ್ಕೊಂಡು ಈ ರೀತಿ ವೀಡಿಯೋಸ್ನ ನೀವು ಎಡಿಟ್ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಸುಲಭವಾಗಿ ಎಡಿಟ್ನ ಮಾಡ್ಕೋಬೋದು. ಈ ನೋಡ್ ಅಪ್ಲಿಕೇಶನ್ ಲಿಂಕ್ನ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮಾಡಿಪಿಕೆ ಲಿಂಕ್ನ ಕೊಟ್ಟಿರ್ತೀನಿ. ನಾನೀಗ ಯೂಸ್ ಮಾಡ್ತಿದ್ದೀನಲ್ಲ ಪ್ರೆಸೆಂಟ್, ಆ ಮಾಡಿಪಿಕೆ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೋದು. ವಾಟರ್ ಮಾರ್ಕ್ ಬರೋದಿಲ್ಲ ಫ್ರೆಂಡ್ಸ್. ನೀವು ಪ್ಲೇಸ್ಟೋರ್ನಿಂದ ಆ ಥರ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಮಾಡಿಪಿಕೆ ಲಿಂಕ್ ಬೇಕಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಎಡಿಟ್ ಮಾಡೋದಂತ ಪೂರ್ತಿಯಾಗಿ ತಿಳಿಸ್ತೀನಿ. ಮತ್ತು ನಾನು ಈ ವಿಡಿಯೋದಲ್ಲಿ ಒಂದು ಪ್ರೆಸೆಟ್ನ ಕೊಟ್ಟಿರ್ತೀನಿ. ಆ ಪ್ರೆಸೆಟ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈಗ ನೋಡ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಪನ್ ಮಾಡಿಕೊಂಡ್ರೆ ಅದರ ಇಂಟರ್ಫೇಸ್ ಈ ರೀತಿ ಕಾಣಿಸುತ್ತೆ ನಿಮಗೆ. ಈ ವಿಡಿಯೋ ಇಷ್ಟವಾದರೆ ಖಂಡಿತವಾಗ್ಲೂ ಒಂದು ಲೈಕ್ನ ಮಾಡಿ ಫ್ರೆಂಡ್ಸ್. ತುಂಬ ಕಷ್ಟಪಟ್ಟು ಈ ರೀತಿ ವಿಡಿಯೋ ಎಡಿಟಿಂಗ್ನ ಮಾಡಿದ್ದೀನಿ. ನೀವು ನೋಡ್ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡ್ರೆ ಅದರ ಇಂಟರ್ಫೇಸ್ ಈ ರೀತಿ ಕಾಣಿಸುತ್ತೆ ನಿಮಗೆ. ಈಗ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೀತಿ ಕಾಣಿಸುತ್ತೆ. ಇಲ್ಲಿ ನಿಮಗೆ ಇಂಪೋರ್ಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ 2 ಆಪ್ಷನ್ಸ್ ಬರುತ್ತೆ. ಇಲ್ಲಿ ಲೋಡ್ ಪ್ರಾಜೆಕ್ಟ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ಈ ರೀತಿ ನಿಮಗೆ ಕಾಣಿಸುತ್ತೆ. ಈಗ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ, ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಪ್ರೆಸೆಟ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ, ಆ ಪ್ರೆಸೆಟ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಆ ಪ್ರೆಸೆಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಈ ರೀತಿ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದಮೇಲೆ ಪ್ರೆಸೆಟ್ ಇಲ್ಲಿ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಒಂದು 20 ಸೆಕೆಂಡ್ ವೆಯ್ಟ್ ಮಾಡಿ, ಪ್ರೆಸೆಟ್ ಇಂಪೋರ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ನ ಮಾಡಿ ಫ್ರೆಂಡ್ಸ್. ತುಂಬ ಕಷ್ಟಪಟ್ಟು ಈ ರೀತಿ ವಿಡಿಯೋ ಎಡಿಟಿಂಗ್ನ ಮಾಡಿದ್ದೀನಿ, ಪ್ಲೀಸ್ ಒಂದು ಲೈಕ್ನ ಮಾಡಿ. ಈಗ ಪ್ರೆಸೆಟ್ ಇಂಪೋರ್ಟ್ ಆಯಿತು ಫ್ರೆಂಡ್ಸ್. ಈಗ ಪ್ರೆಸೆಟ್ ಇಂಪೋರ್ಟ್ ಆದಮೇಲೆ ಈ ಪ್ರೆಸೆಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿ ಲೋಡ್ ಆಗಿ ಒಂದು 10-20 ಸೆಕೆಂಡಲ್ಲಿ ಮತ್ತೆ ಓಪನ್ ಆಗುತ್ತೆ. ಈಗ ಲೋಡ್ ಆಗ್ತಾಯಿದೆ ಫ್ರೆಂಡ್ಸ್. ಸ್ವಲ್ಪ ವೆಯ್ಟ್ ಮಾಡಿ, ತುಂಬ ಫೈಲ್ಸ್ನ ಆ್ಯಡ್ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಈ ರೀತಿ ಬರುತ್ತೆ ಫ್ರೆಂಡ್ಸ್. ನೀವು ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡ್ರೆ ಈ ರೀತಿ ನಿಮಗೆ ಕಾಣಿಸುತ್ತೆ. ಈಗ ನೀವು ಇಲ್ಲಿ ಒಂದು ಗ್ರೂಪ್ ಕಾಣಿಸುತ್ತೆ ನಿಮಗೆ. ಇಲ್ಲಿ ಗ್ರೂಪ್ 2 ಅಂತ ಒಂದು ಆಪ್ಷನ್ ಕಾಣಿಸ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕೆಲವೊಂದು ಇಮೇಜಸ್, ಫೋಟೋಸ್ ಎಲ್ಲ ಕಾಣಿಸುತ್ತೆ. ಇಲ್ಲಿ ನೀವು ಏನು ಚೇಂಜ್ ಮಾಡಬೇಡಿ, ನಿಮ್ಮ ಫೋಟೋಸ್ ಮಾತ್ರ ಇಲ್ಲಿ ರೀಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆ್ಯನಿಮೇಷನ್ಸ್ ಎಲ್ಲ ನಾನು ಕೊಟ್ಟಿರ್ತೀನಿ ಆಲ್ರೆಡಿ. ಇಲ್ಲಿ ನೀವು ಓನ್ಲಿ ನಿಮ್ಮ ಫೋಟೋಸ್ನ ರೀಪ್ಲೇಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ಮೊದಲು ನೀವು ಒಂದು ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾದ್ರೆ ಮೊದಲನೇ ಫೋಟೋ ಈ ರೀತಿ PNG ಫೋಟೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿರ್ತೀರಲ್ಲ, ಆ ಫೋಟೋನ ಒಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ನಾನು ಇಲ್ಲಿ ನಿಮಗೆ ಇಮೇಜ್ 16 ಅಂತ ಕಾಣಿಸ್ತಾ ಇದೆಯಲ್ಲ, ಈ ಇಮೇಜ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ನಿಮಗೆ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ನಿಮಗೆ ಮೇಲೆ 3 ಡಾಟ್ಸ್ ಕಾಣಿಸುತ್ತಲ್ಲ, ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ರೀಪ್ಲೇಸ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಇಲ್ಲಿ 3ನೇ ಆಪ್ಷನ್, ಈ ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ನಿಮಗೆ 30 ಸೆಕೆಂಡ್ ಟ್ಯಾಪ್ ಟು ರೀಪಿಕ್ ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈಗ ನೀವು ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಒಂದು PNG ಫೋಟೋನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ಪೂರ್ತಿ ರಿಮೂವ್ ಮಾಡ್ಕೊಂಡಿರ್ತೀರಲ್ಲ, ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಗೆ ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಮೇಲ್ಗಡೆ ಒಂದು ಸೇವ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ನಿಮಗೆ ನೋಡಿ ಫ್ರೆಂಡ್ಸ್. ಇಲ್ಲಿ ಸೇವ್ ಆಪ್ಷನ್ ಕಾಣಿಸ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫೋಟೋ ರೀಪ್ಲೇಸ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಇಲ್ಲಿ ಫೋಟೋ ಏನಾದರೂ ಡಿಸ್ಟರ್ಬೆನ್ಸ್, ಈ ರೀತಿ ಸ್ವಲ್ಪ ಏನಾದರೂ ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿ ಇಲ್ದಿದ್ರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸುತ್ತೆ, ಎಕ್ಸ್ಟ್ರಾಕ್ಟ್ ಅಂತ ಇಲ್ಲಿ ಇದೆಯಲ್ಲ, ಇದರ ಐ ಬಟನ್ ಕಾಣಿಸಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಆಫ್ ಆಗುತ್ತೆ. ಸಾರಿ ಗೈಸ್, ಈ ಆಪ್ಷನ್ ಇಲ್ಲ ಹೈಡ್ ಮಾಡಿದ್ರೂ ಈ ರೀತಿನೇ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ 3 ಡಾಟ್ಸ್ ಕಾಣಿಸುತ್ತಲ್ಲ, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಡಿಲೀಟ್ ಆಪ್ಷನ್ ಕಾಣಿಸುತ್ತೆ, ಈ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಈ ರೀತಿ ಕಾಣಿಸುತ್ತೆ ನಿಮಗೆ. ಇಲ್ಲಿ ನಿಮಗೆ ಟ್ರಾನ್ಸ್ಫಾರ್ಮ್ 3D ಅಂತ ಇದೆ ಆಪ್ಷನ್ ಕಾಣಿಸುತ್ತಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಟ್ರಾನ್ಸ್ಫಾರ್ಮ್ 3D ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಪೊಸಿಷನ್ ಇರುತ್ತಲ್ಲ, ಇಲ್ಲಿ ನಿಮಗೆ ಪೊಸಿಷನಲ್ಲಿ ಇಲ್ಲಿ 3rd ಆಪ್ಷನ್ ಕಾಣಿಸ್ತಲ್ಲ, ಇದನ್ನು ಸೈಜ್ನ ಸ್ವಲ್ಪ ನೀವು ಕಡಿಮೆ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಕಡಿಮೆ ಮಾಡಿಕೊಂಡು ಸ್ವಲ್ಪ ಸೈಜ್ನ ಕಡಿಮೆ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸ್ಕೇಲ್ ಅಂತಿದೆಯಲ್ಲ, ಸ್ಕೇಲ್ ಇದೆಯಲ್ಲ, ಈ ಸ್ಕೇಲ್ನ ಸ್ವಲ್ಪ ನೀವು ಇಲ್ಲಿ ಫೋಟೋನ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ನಾನು ಈ ರೀತಿ ಸೈಜ್ನ ಸ್ಕೇಲ್ನ ಕಡಿಮೆ ಮಾಡ್ಕೊತಾ ಇದ್ದೀನಿ.
ಇಲ್ಲಿ ನಿಮಗೆ ಫೋಟೋ ಕಾಣಿಸುತ್ತಲ್ಲ, ಇಲ್ಲಿ ನೀವು ಝೆಡ್ ಆಕ್ಸಿಸ್ ಮತ್ತು ಈ ಸ್ಕೇಲ್ನ ಸ್ವಲ್ಪ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ನ ಮಾಡಿಕೊಂಡ್ರೆ ಫೋಟೋ ಇಲ್ಲಿ ರೀಪ್ಲೇಸ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೊತಿದ್ದೀನಿ, ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಫೋಟೋನ ನಾವು ಇಲ್ಲೇ ರೀಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಇಮೇಜ್ 21 ಅಂತ ಒಂದು ಇಮೇಜ್ ಕಾಣಿಸುತ್ತಲ್ಲ, ಈ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಫೋಟೋಸ್ ನೀವು ರೀಪ್ಲೇಸ್ ಮಾಡ್ಕೊಂಡು ಹೋಗಿ ಇಲ್ಲಿ ನೀವು ಟೈಮ್ ಲೈನ್ ಕಾಣಿಸ್ತಲ್ಲ, ಈ ಟೈಮ್ ಲೈನಲ್ಲಿ ನೀವು ಸ್ವಲ್ಪ ಮೂವ್ ಮಾಡಿದರೆ ಇಲ್ಲಿ ಫೋಟೋಸ್ ನಿಮಗೆ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಫೋಟೋಸ್ ಕಾಣಿಸುತ್ತೆ. ಇದರ ಫೋಟೋಸ್ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋಕ್ಕೆ ಕಾಣಿಸಲ್ಲ. ಈಗ ನಾನು ಇಮೇಜ್ 21 ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಮೇಲೆ ಇಲ್ಲಿ 3 ಡಾಟ್ಸ್ ಕಾಣಿಸುತ್ತಲ್ಲ, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಮಾಡ್ಕೊಂಡ್ಮೇಲೆ ಇಲ್ಲಿ ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಟ್ಯಾಪ್ ಟು ರಿಪೀಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಕೊಂಡ್ರೆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಇಲ್ಲಿ ಹ್ಯಾಡ್ ಆಗುತ್ತೆ ಫ್ರೆಂಡ್ಸ್. ಫೋಟೋ ಇಲ್ಲಿ ಹ್ಯಾಡ್ ಆದಮೇಲೆ ಇದನ್ನು ನಾನು ಸ್ವಲ್ಪ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಕ್ಸ್ಟ್ರಾ ಇದೆಯಲ್ಲ ಫ್ರೆಂಡ್ಸ್, ಇದನ್ನು ನೀವು ಡಿಲೀಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಪರ್ಫೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗ್ತಾಯಿಲ್ಲ. ಮತ್ತು ಟ್ರಾನ್ಸ್ಪರೆಂಟ್ 3 ಅಂತಿದೆಯಲ್ಲ, ಇದನ್ನು ಸ್ವಲ್ಪ ಈ ರೀತಿ ಪೊಸಿಷನ್ನ ನೀವು ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಫೋಟೋ ಸೈಜ್ ಮೇಲೆ ಇದು ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಯಾವ ರೀತಿ ಬೇಕಾದ್ರೂ ಫೋಟೋನ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಳಿ. ಸ್ಕೇಲ್ ಇರುತ್ತೆ, ಸ್ಕೇಲ್ ಬೇಕಾದ್ರೆ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಳ್ಳಿ. ಡಿಕ್ರೀಸ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಳಿ. ಎಕ್ಸ್ ಆ್ಯಂಡ್ ವೈ ಸೆಡ್ ಅಂತ ಇರುತ್ತೆ ಇಲ್ಲಿ, ಮತ್ತು ಸ್ಕೇಲ್ ಇರುತ್ತೆ. ಈ ಆಪ್ಷನ್ಸಲ್ಲಿ ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ನ ಮಾಡಿಕೊಂಡ್ರೆ ಫೋಟೋಸ್ ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಈಗ ನಾನು ಪ್ಲೇ ಮಾಡಿ ನೋಡಿಸ್ತೀನಿ. ಫೋಟೋ ಇಲ್ಲಿ ರಿಪ್ಲೇಸ್ ಆಗಿದೆ. ಮತ್ತು ಸ್ವಲ್ಪ ಮುಂದ್ಗಡೆ ಬಂದರೆ ಇಲ್ಲಿ ನಿಮಗೆ ಮುಂದ್ಗಡೆ ಇರೋ ಫೋಟೋ ಕೂಡ ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಿದೆ. ಈ ರೀತಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಳಿ. ಇದೆಲ್ಲ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಂಡ್ಮೇಲೆ ಈ ವಿಡಿಯೋ ನೀವು ಗ್ಯಾಲರಿಗೆ ಸೇವ್ ಮಾಡಬೇಕಾದ್ರೆ ಇಲ್ಲಿ ನಿಮಗೆ ರೂಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ಫ್ರೆಂಡ್ಸ್. ಈ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ನೀವು ರೆಸೊಲ್ಯೂಷನ್ 1080 ಪಿಕ್ಸಲಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಅಥವಾ 720p ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೋಬೇಕನ್ನು ಸೆಲೆಕ್ಟ್ ಮಾಡಿಕೊಂಡು FPS 60 ಅಥವಾ 30 FPS ಇಟ್ಕೊಂಡು ಕ್ವಾಲಿಟಿ ನೀವು ವೇರಿ ಹೈ ಆದರೂ ಇಟ್ಕೊಳ್ಳಿ ಅಥವಾ ಹೈ ಆದರೂ ಇಟ್ಕೊಳ್ಳಿ. ಮತ್ತು ಇಲ್ಲಿ ನಿಮಗೆ ಗ್ರೀನ್ ಕಲರಲ್ಲಿ ಒಂದು ಆಪ್ಷನ್ ಕಾಣಿಸುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಆಗುತ್ತೆ ಫ್ರೆಂಡ್ಸ್. ಒಂದು 5 ಮಿನಿಟ್ಸಲ್ಲಿ ಈ ವಿಡಿಯೋ ಪೂರ್ತಿ ಎಕ್ಸ್ಪೋರ್ಟ್ ಆಗುತ್ತೆ, ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಇದನ್ನು ನೀವು ವಾಟ್ಸಪ್ ಸ್ಟೇಟಸ್ಗೆ ಹಾಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ನ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.